ನಮಸ್ತೆ ವೀಕ್ಷಕರೇ. ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ಜ್ಯೋತಿಷ್ಯ ಜಾಗೃತಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆಗಳಿಗೆ ಎಲ್ಲ ಸಮಸ್ಯೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವಾಗುತ್ತೆ. ಅದರ ಜೊತೆಗೆ ಕಾಳಸರ್ಪದ ದೋಷದ ಬಗ್ಗೆ ಮೇಡಮ್ ತಿಳಿಸ್ಕೊಡ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋ ರೀಡರ್, ಜೊತೆಗೆ ವೈದಿಕ ಜ್ಯೋತಿಷ್ಯದಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್, ನೀವು ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ರಾಶಿಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ರಿ, ಯಾವ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಪ್ರತಿಯೊಂದು ರಾಶಿಗೂ ಅದರದ್ದೇ ಆದ ವಿಶಿಷ್ಟ ಗುಣಗಳಿವೆ, ಕೆಲವೊಂದು ಅವಾಯ್ಡ್ ಮಾಡಬೇಕಾದಂತಹ ಸಂಗತಿಗಳು ಕೂಡ ಇದೆ. ಅದೆಲ್ಲದ್ರ ಬಗ್ಗೆ ತಾವು ತಿಳಿಸಿಕೊಡ್ತಾ ಇದ್ರಿ. ಇವತ್ತು ಯಾವ ಒಂದು ದೋಷ ಅಥವಾ ಯೋಗದ ಬಗ್ಗೆ ತಾವು ತಿಳಿಸ್ತಾ ಇದ್ದೀರಿ? ನಾವು ಕಾಳಸರ್ಪ ದೋಷದ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಅದರಲ್ಲಿ ಎಲ್ಲ ರೀತಿಯ ಕಾಳಸರ್ಪದ ಯೋಗದ ಬಗ್ಗೆ ಅಂದರೆ ದೋಷದ ಬಗ್ಗೆ ಮಾತಾಡ್ತಾ ಹೋಗೋಣ ಅಂತ ಹೇಳಿದ್ದೆ. ನಿನ್ನೆ 2 ರೀತಿಯ ಕಾಳಸರ್ಪ ದೋಷ ಆಗಿತ್ತು. ಕಾಳಸರ್ಪ ದೋಷದ ಬಗ್ಗೆ ಏನೇ ಹೆದರ್ಕೊಳ್ಳೋದು ಬೇಡ ಅಂತ ನಾವು ಯೋಚನೆ ಮಾಡಿದ್ರು ಕೂಡ ಕೆಲವು ಸಾರಿ ಅದರಿಂದ ಆಗುವಂತಹ ಪರಿಣಾಮಗಳನ್ನು ಎದುರಿಸಲೇಬೇಕಾಗುತ್ತೆ. ಸೊ ಅದರ ಬಗ್ಗೆ ಒಂದಷ್ಟು ನಾಲೆಡ್ಜ್ ಕೊಡೋಣ ಅನ್ನುವಂಥದ್ದು ನನ್ನ ಉದ್ದೇಶ. ಸೊ 3ನೇ ಮನೆಗೆ ರಾಹು ಮತ್ತು 9ನೇ ಮನೆಗೆ ಕೇತುವಿನ ಒಂದು ಸಂಬಂಧ, ಅದು ಬಂದಾಗ ಆಗುವಂಥದ್ದು ವಾಸುಕಿ ಕಾಳಸರ್ಪ ದೋಷ ಅಂತ ಹೇಳಿ. 3ನೇ ಮನೆಗೆ ರಾಹು ಬಂದಾಗ ಕೊನೆಯ ಮಗ ಆಗಿರೋ ಚಾನ್ಸಸ್ ಇರುತ್ತೆ. ಅವ್ರಿಗಿಂತ ಚಿಕ್ಕವರು ಭ್ರಾತೃವರ್ಗದವ್ರು ಯಾರೂ ಇರೋದಿಲ್ಲ ಅಂತ ಹೇಳ್ಬೋದು. ಅಥವಾ ಅಣ್ಣ ತಮ್ಮಂದರ ಜೊತೆ, ತಂಗಿಯರ ಜೊತೆ ಅಥವಾ ತಮ್ಮಂದರ ಜೊತೆ ಒಂದು ಏನು ಸಂಬಂಧ ಅಂತ ಏನು ಹೇಳ್ತೀವಿ ಅದು ಸ್ವಲ್ಪ ತೊಂದರೆಗೊಳಗಾಗೋದಕ್ಕೆ ಕೂಡ ಅವಕಾಶ ಇರುತ್ತೆ. ಇನ್ನು 9ನೇ ಮನೆಯಲ್ಲಿ ಕೇತು ಬಂದಾಗ ತಂದೆಯಿಂದ ಸಿಗುವಂಥ ಭಾಗ್ಯೋದಯ ಅಂತ ಏನು ಹೇಳ್ತೀವಿ ಅದು ಆಗೋದಿಲ್ಲ. ಆಮೇಲೆ ಕೆಲವರೆಲ್ಲ ಹೇಳ್ತಿರ್ತಾರೆ, ನಾನು ತುಂಬ ಲಕ್ಕಿ, ನನಗೆಲ್ಲ ಕೆಲಸಗಳು ಲಕ್ಗೆ ಆಗ್ಬಿಡ್ತವೆ, ಹಿಂಗೆ ಅಂದ್ಕೊಂಡ ತಕ್ಷಣ ಆಗ್ತವೆ ಅಂತ. ಬಟ್ ಈ ಥರದ ಯೋಗ ಇದ್ದಾಗ ಏನಾಗುತ್ತೆ ಅಂತ ಅಂದರೆ, ದೋಷ ಇದ್ದಾಗ ಏನಾಗುತ್ತೆ ಅಂದರೆ, 9ನೇ ಮನೆಯಲ್ಲಿ ಕೇತು ಬಂದು ನಾವು ಅಂದುಕೊಂಡಂತಹ ಫಲಗಳು ಸರಿಯಾದ ಸಮಯಕ್ಕೆ ಸಿಗೋದಿಲ್ಲ. ಮತ್ತು ತಂದೆಯಿಂದ ಸ್ವಲ್ಪ ಡಿಟ್ಯಾಚ್ ಆಗಿರೋದಕ್ಕೆ ಕೂಡ ಅವಕಾಶ ಇರುತ್ತೆ. ತಂದೆಯಿಂದ ದೂರ ಆಗುವಂಥದ್ದು, ತಂದೆಯನ್ನು ಸ್ವಲ್ಪ ಬೇಗ ಕಳ್ಕೊಳ್ಳುವಂಥದ್ದಾಗಬಹುದು, ಅಥವಾ ಅವ್ರ ಜೊತೆಗೆ ಒಪಿನಿಯನ್ ಡಿಫ್ರೆನ್ಸಸ್ ತುಂಬ ಜಾಸ್ತಿ ಇರುವಂಥದ್ದು. ಹೀಗೆ ಸಾಕಷ್ಟು ದೋಷಗಳನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಎಷ್ಟೋ ಪರಿಶ್ರಮ ಹಾಕಿದ ನಂತರ ಕಾರ್ಯಸಿದ್ಧಿ ಆಗುವಂಥದ್ದು ಅಂತ. ಸೊ ಈ ಥರದ ಒಂದು ವಿಚಾರವನ್ನು ನಾವು ನೋಡಬೇಕಾಗತ್ತೆ ಅಂತ. ಓಕೆ, ಇದನ್ನ ವಾಸುಕಿ ಕಾಳಸರ್ಪ ದೋಷ ಅಂತ ಕರೆಯಲಾಗುತ್ತೆ. ಈ ಕಾರಣಕ್ಕಾಗಿಯೂ ಮದುವೆ ವಿಳಂಬ ಏನಾದ್ರೂ ಆಗತ್ತಾ, ಅಥವಾ ಈ ವಾಸುಕಿ ಕಾಳ ದೋಷಕ್ಕೆ ಅಂದ್ರೆ ಲೈಕ್ ಆರ್ಥಿಕವಾಗಿ ಇದರಿಂದ ನಷ್ಟವಾಗತ್ತೆ ಅಥವಾ ಜಾಬ್ ಸಿಗೋದಿಲ್ಲ, ಈ ಥರದ್ದೇನಾದ್ರು ಇದೆಯಾ? ಇಲ್ಲ, ಇದು ನಾನು ಹೇಳಿದ್ನಲ್ಲ, ಅದನ್ನೇ ಹೇಳಿದ್ದು. ಎಲ್ಲ ಕಾಳಸರ್ಪ ದೋಷಗಳಲ್ಲೂ ಮದುವೆಗೆ ತೊಂದರೆ ಆಗುತ್ತೆ ಅಥವಾ ವೈವಾಹಿಕ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ನಾವು ಹೇಳೋದಕ್ಕಾಗಲ್ಲ. ನಿನ್ನೆ ನಾವು ಮಾತಾಡುವಾಗ ಲಗ್ನಕ್ಕೆ ರಾಹುವಿನ ಸಂಬಂಧ ಬಂದಾಗ ಸ್ವಲ್ಪ ಮದುವೆಗೆ ರಿಲೇಟೆಡ್ ಇಶ್ಯೂಸ್ ಬರುತ್ತೆ ಅಂತ ಹೇಳಿದ್ದೆ. 2ನೇ ಮನೆ ಕೂಡ ಒಂದು ಚಾನ್ಸ್ ಇದೆ, ಯಾಕೆಂದರೆ ಅದು ಕುಟುಂಬ ಸ್ಥಾನ ಆಗಿರೋದ್ರಿಂದ. ಇಲ್ಲಿ 3ನೇ ಮನೆಗೆ ನಾವು ಕನೆಕ್ಷನ್ನ ತಗೊಳ್ತಾ ಇರೋದ್ರಿಂದ ಭ್ರಾತೃವರ್ಗದವರ ಜೊತೆಗೆ, ನಮಗಿಂತ ತಮ್ಮಂದ್ರ ಜೊತೆ ಅಥವಾ ತಂಗಿಯರ ಜೊತೆ ಒಂದು ಸಮಸ್ಯೆ ಇರಬಹುದು, ಅಥವಾ ಅವರ ಜೀವನದಲ್ಲಿ ಏರುಪೇರುಗಳನ್ನು ಅನುಭವಿಸೋದಕ್ಕೆ ಚಾನ್ಸಸ್ ಇರುತ್ತೆ. ಅದೇ ರೀತಿ 9ನೇ ಮನೆಗೆ ಕನೆಕ್ಷನ್ ಬಂದಿರೋದ್ರಿಂದ ತಂದೆಯ ಜೊತೆಗೆ ವೈಮನಸ್ಸುಗಳು ಆಗ್ಬಹುದು. ಹಾಗೇನೆ ಎಷ್ಟೋ ಪ್ರಯತ್ನ ಹಾಕಿದ ನಂತರ ಕೆಲಸ ಆಗುವಂಥದ್ದು ಅಂತ. ಓಕೆ ಓಕೆ, ನೀವು ಹೇಳ್ತಾ ಇದ್ರಿ ಲಕ್ ಫ್ಯಾಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ, ಲಕ್ ಅನ್ನೋದು ಕೈ ಹಿಡಿಯಲ್ಲ ಅಂತ. ಮತ್ತು ಎಷ್ಟೋ ಕೆಲಸಗಳನ್ನ ಮಾಡಿದಾಗ್ಲೂ ಕೂಡ 100% ಎಫರ್ಟ್ ಹಾಕ್ದಾಗ್ಲೂ ಅದರಿಂದ 100% ಪ್ರತಿಫಲ ನಿರೀಕ್ಷೆಯಲ್ಲಿರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ಸರ್ಪದೋಷದಿಂದ ಕೇವಲ ಒಂದು 20% ಸಕ್ಸಸ್ ಸಿಗುತ್ತೆ, 50% ಸಕ್ಸಸ್ ಸಿಗುತ್ತೆ ಅಂತೆಲ್ಲ ಹೇಳ್ತಾರಲ್ಲ. ಹಾಗಾಗಿ ಈ ಲಕ್ ಫ್ಯಾಕ್ಟರ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಬಹುದು, ಮತ್ತು ಇದಕ್ಕೇನಾದ್ರೂ ರಿಲೇಟೆಡ್ ಲಕ್ ಸ್ಟೋನ್ ಅಂತ ಏನಾದ್ರು ಇರುತ್ತೆ? ಹೌದು, ಖಂಡಿತ. ಆದರೆ ಅದನ್ನೇನಂದ್ರೆ ಅವರವರ ಜಾತಕ ನೋಡಿನೇ ಹೇಳಬೇಕಾಗತ್ತೆ. ಇಲ್ಲಿ ಜನರಲ್ ಆಗಿ ನಾನು ಹೇಳೋವಂಥದ್ದು ಶಿವಾರಾಧನೆಯನ್ನು ಮಾಡ್ಕೊಳ್ಳೋವಂಥದ್ದು ಮತ್ತು ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಳೋವಂಥದ್ದು ಒಂದು ಶುಭ ಫಲವನ್ನು ತಂದು ಕೊಡ್ಬೋದು, ಅಥವಾ ಇರುವಂತಹ ದೋಷವನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಪರ್ಟಿಕ್ಯುಲರ್ ಆಗಿ ಅವ್ರಿಗಾಗ್ತಿರೋವಂಥ ತೊಂದರೆ ಏನು ಅಂತ ಕಂಡು ಹಿಡಿದು ಅದಕ್ಕೆ ಸರಿಯಾದ ಒಂದು ಏನು ದೋಷ ಪರಿಹಾರವನ್ನು ಮಾಡಿಕೊಂಡಾಗ ಇನ್ನೂ ಹೆಚ್ಚು ಶುಭ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಓಕೆ, ಇನ್ನು ಲಕ್ ಸ್ಟೋನ್ಗಳ ಬಗ್ಗೆ ಮಾತನಾಡ್ತೀರಾ ಮೇಡಮ್? ಲಕ್ಕಿ ಸ್ಟೋನ್ ನಮ್ಮ ಮನೆಯಲ್ಲಿ ಇದಿದ್ರೆ ಶುಭವಾಗುತ್ತೆ, ಲಕ್ ಬರುತ್ತೆ, ಅಥವಾ ನಾವು ಕೈಗೆ ವೇರ್ ಮಾಡಬಹುದು, ಈ ಥರದ್ದೆಲ್ಲ ಇದ್ದಾಗ ಲಕ್ಕಿ ಸ್ಟೋನ್ಸ್ ಅಂದರೆ ಯಾವುದು?
ಲಕ್ಕಿ ಸ್ಟೋನ್ಸ್ ಅಂತ ಬಂದಾಗ ನಾನು ಸಜೆಸ್ಟ್ ಮಾಡುವಂಥದ್ದು ಸಿಟ್ರಿನ್ ಸ್ಟೋನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ, ಅಮೆಥಿಸ್ಟ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ದೊರೀತವೆ. ಅಮೆಥಿಸ್ಟ್ ರಾಕ್ ತೊಗೊಂಡು ನಿಮ್ಮ ಬಿಸ್ನೆಸ್ ಪ್ಲೇಸ್ನಲ್ಲಿ ಇಟ್ಕೊಂಡ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಅದೇನೇ ಗ್ರೀನ್ ಅವೆಂಚೂರಿಯನ್ನು ತಂದಿಟ್ಕೊಂಡ್ರೆ ನೀವು ಇರುವಂತಹ ಜಾಗ ಏನಿದೆ ಅದು ಪಾಸಿಟಿವ್ ಆಗಿ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ. ನೋಡಿ, ನಮ್ಮ ಆರಾ ಅಂತ ಏನು ಹೇಳ್ತೀವಲ್ಲ, ನಮ್ಮ ಆರಾನ ನಾವು ಸರಿಯಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ. ಆರಾ ಕ್ಲೆನ್ಸಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಿ. ಸೊ ಆ ಕ್ಲೆನ್ಸಿಂಗ್ಗೆ ಬೇರೆ ಬೇರೆ ವಿಧಾನಗಳಿವೆ. ಸೊ ನನ್ನ ಹತ್ರ ಪರ್ಸನಲ್ ಆಗಿ ಬರುವಂತಹ ಕ್ಲೈಂಟ್ಗಳಿಗೆ ನಾನು ಅದಕ್ಕೆ ಸರಿಯಾದ ಒಂದು ಮಾಹಿತಿಯನ್ನು ಕೊಟ್ಟು ಆರಾ ಕ್ಲೆನ್ಸಿಂಗ್ ಬಗ್ಗೆ ಆಗಿರಬಹುದು, ಅಥವಾ ಅವರ ಒಂದು ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ, 7 ಚಕ್ರ ಬ್ಯಾಲೆನ್ಸಿಂಗ್ ಅಂತ, 7 ಚಕ್ರಗಳನ್ನು, ಅಂದರೆ ಈ ಚಕ್ರಗಳು ಅಂತ ಏನಿವೆಯಲ್ಲ ನಮ್ಮ ದೇಹದಲ್ಲಿ, ಇವು ತುಂಬ ಸ್ಪೀಡಾಗಿ ಸುತ್ತಿದ್ರೂ ಇದರಿಂದ ಸಮಸ್ಯೆ ಆಗುತ್ತೆ, ನಿಧಾನಕ್ಕೆ ತಿರುಗಿದ್ರೂ ಇದರದ್ದು ಪ್ರಾಬ್ಲಮ್ ಇರುತ್ತೆ, ಸರಿಯಾಗಿ ಮೂಮೆಂಟ್ ಇಲ್ಲ ಅಂದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಚಕ್ರ ಬ್ಯಾಲೆನ್ಸಿಂಗ್ ಅಂತ ಹೇಳ್ತೀವಿ. ಅಲೈನ್ ಆಗಿರಬೇಕು ಅದು ಸರಿಯಾಗಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಮಾಡೋದಕ್ಕೆ ಕೂಡ ನಾವು 7 ಚಕ್ರ ಬ್ರೇಸ್ಲೆಟ್ಗಳನ್ನು ಧಾರಣೆ ಮಾಡೋದು, ಈ ಥರದ್ದೆಲ್ಲ ಸಾಕಷ್ಟು ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಅಂತ. ಓಕೆ ಮ್ಯಾಮ್, ಕಾಲರ್ಸ್ ಕೂಡ ರೆಡಿ ಆಗಿದ್ದಾರೆ ಮಾತನಾಡೋದಕ್ಕೆ, ನೋಡೋಣ. ನಮಸ್ಕಾರ ಶಕುಂತಲಾ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನಾವು ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ. ನಮಸ್ಕಾರ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು ಶಕುಂತಲಾ ಅವರೇ? ನಮ್ಮ ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಮಗಳ ಬಗ್ಗೆ ಕೇಳ್ಬೇಕಿತ್ತು. ಮಗಳ ಹೆಸರೇನಮ್ಮ? ಶಕುಂತಲಾ ಕವನ ಅಂತ ಹೇಳ್ಬಿಟ್ಟು. ಕವನ ಅವ್ರು ಏನ್ ಮಾಡ್ತಾ ಇದ್ದಾರೆ? ಅವರು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್. ಓಕೆ. ಮಗಳ ಬಗ್ಗೆ ಏನು ಮದ್ವೆ ವಿಚಾರನಾ? ಇಲ್ಲ ಮೇಡಮ್, ಮದ್ವೆ ಆಗಿ 9 ವರ್ಷ ಆಯ್ತು, ಮಗು ಆಗಿಲ್ಲ ಇನ್ನೂನು. ಅದ್ರ ಬಗ್ಗೆ ಕೇಳ್ಬೇಕಾಯ್ತು. ಓಕೆ. ನಿಮ್ಮ ಇಷ್ಟ ದೈವ ಕುಲದೇವರನ್ನ ನೆನಪು ಮಾಡ್ಕೊಳ್ಳಿ. ನಾನೊಂದು ಕಾರ್ಡ್ ತೆಗಿತೀನಿ. ಸಂತಾನ ಆಗತ್ತೆ ಅಂದ್ರೆ ಏನ್ ದೋಷ ಇದೆ, ಹಾಗೇನೆ ಯಾವ ರೀತಿಯ ಸಮಸ್ಯೆ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಶುಭ ಫಲ ದೊರೆಯುತ್ತೆ ಅನ್ನೋದನ್ನ ಹೇಳ್ತೀನಿ. ಮೊದಲನೇ ಕಾರ್ಡು ಆಗತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಆಗತ್ತೆ ಅಂತ ತೋರಿಸ್ತಾ ಇದೆ. ಇದು ಪಾಸಿಟಿವ್ ಆದಂತಹ ಕಾರ್ಡು. ಸರಿಯಾದ ರೀತಿಯಲ್ಲಿ ಸರಿಯಾದ ಎಫರ್ಟ್ನ ಹಾಕೋದ್ರಿಂದ ಆಗತ್ತೆ. ಸ್ವಲ್ಪ ಹಣ ಖರ್ಚಾಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗೇನೆ ಅವರು ದುಡಿಮೆ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಮದುವೆ ಆದ ಹೊಸದ್ರಲ್ಲಿ ಮಗು ಬೇಡ ಸದ್ಯಕ್ಕೆ ಈ ಥರದ್ದು ಏನಾದರೂ ಅಂದ್ಕೊಂಡು ಮುಂದಕ್ಕೆ ಹಾಕೊಂಡಿರೋದ್ರಿಂದ ಸಮಸ್ಯೆ ಆಗಿರಬಹುದು. ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಡೆಫಿನೆಟ್ ಆಗಿ ಮದುವೆ ಆಗೋ ಚಾನ್ಸಸ್ ಇದೆ, ಅಂದ್ರೆ ಮಗು ಆಗುವಂತಹ ಚಾನ್ಸಸ್ ಇದೆ. ಕೇವಲ ಇನ್ನು 3-4 ತಿಂಗಳಲ್ಲೇನೆ ಒಂದು ಅವಕಾಶ ಬರುತ್ತೆ. ಸೊ ಸ್ವಲ್ಪ ಯೂಟ್ರಸ್ ರಿಲೇಟೆಡ್ ಆದಂತಹ ಸಮಸ್ಯೆ ತೋರಿಸ್ತಾ ಇದೆ. ಹಾಸ್ಪಿಟ್ಲಿಗೆ ಹೋಗ್ಬೇಕಮ್ಮ. ಅವರು ಟ್ರೀಟ್ಮೆಂಟ್ ಏನಾದ್ರು ತಗೋತಾ ಇದ್ದಾರಾ? ತಗೋತಾ ಇದ್ದಾರೆ. ಆಗತ್ತಮ್ಮ, ಏನು ತೊಂದರೆ ಇಲ್ಲ. ಮನುಷ್ಯ ಪ್ರಯತ್ನಕ್ಕೆ ಒಂದು ದೈವ ಬಲ ಬೇಕಾಗತ್ತೆ. ಸೊ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಇನ್ನೊಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಬೇರೆ ಯಾವ ಒಂದು ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಸಂತಾನ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದು ಕೂಡ ನೀವು ಮಾಡುವಂತ ಪ್ರಯತ್ನಕ್ಕೆ ಒಂದು ದೈವ ಬಲವನ್ನ ಕೊಟ್ಟಂಗಾಗತ್ತೆ. ಓಕೆ ಶಕುಂತಲಾ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮೇಡಮ್, ನೀವು ತಿಳಿಸ್ಕೊಡ್ತಾ ಇದ್ರಿ ಸ್ಟೋನ್ಗಳ ಬಗ್ಗೆ ಮತ್ತು ಕಾಳಸರ್ಪ ದೋಷದಿಂದ ಉಂಟಾಗುವಂಥ ಅನ್ಲಕ್ಕನ್ನು ಹೆಂಗೆ ಸರಿಪಡಿಸ್ಕೊಂಡು ನಾವು ಲಕ್ಕಿ ಸ್ಟೋನ್ಗಳ ಮೂಲಕ ಅಥವಾ ಅದನ್ನು ಧಾರಣೆ ಮಾಡೋ ಮೂಲಕ ನಮ್ಮ ಲಕ್ಕನ್ನು, ಅದೃಷ್ಟವನ್ನು ಬರಮಾಡಿಕೊಳ್ಬಹುದು ಅಂತ, ಅದನ್ನು ಮುಂದುವರಿಸೋದಾದರೆ ನೋಡಿ, ಈಗ ನಾನು ಲಕ್ ಅಂತ ಹೇಳಿದೆ. ಲಕ್ ಫ್ಯಾಕ್ಟರ್ ಕಡಿಮೆ ಇದ್ದಾಗ ನಾನೇನು ಹೇಳಿದೆ, ಈ ಸಿಟ್ರಿನ್ ಅನ್ನುವಂತಹ ಒಂದು ಕ್ರಿಸ್ಟಲ್ ಇರಬಹುದು ಅಥವಾ ಅಮೆಥಿಸ್ಟ್ ಅನ್ನೋ ಕ್ರಿಸ್ಟಲ್ ಇರಬಹುದು, ಇವು ನಮಗೆ ಲಕ್ಕನ್ನು ಚೇಂಜ್ ಮಾಡಿ ಕೊಡ್ತವೆ ಅಂತ ಹೇಳ್ಬಿಟ್ಟು. ಇನ್ನು 4ನೇದು ಒಂದು ಕಾಳಸರ್ಪ ದೋಷ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಶಂಖಪಾಲ ಕಾಳಸರ್ಪ ದೋಷ ಅಂತ ಹೇಳ್ತೀವಿ. 4ನೇ ಮನೆಯಲ್ಲಿ ರಾಹು, 10ನೇ ಮನೆಯಲ್ಲಿ ಒಂದು 10ನೇ ಭಾವದಲ್ಲಿ ಕೇತು ಇರುವಂಥದ್ದು ಅಂತ. ಸೊ 4ನೇ ಮನೆ ಅಂತ ಹೇಳಿದ್ರೆ ಅದು ಸುಖ ಸ್ಥಾನ ಅಂತ ಹೇಳ್ತೀವಿ. ರಾಹು ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಕೊಡೋದನ್ನ ತುಂಬಾ ಚೆನ್ನಾಗಿ ಕೊಡ್ತಾನೆ, ಕೇತು ಕೊಡೋದಕ್ಕೆ ಸ್ವಲ್ಪ ಹಿಡಿತಾನೆ ಅಂತ ಹೇಳ್ಬಿಟ್ಟು. ಕೇತುವಿಂದ ಸಿಗೋದು ನಮಗೆ ತುಂಬಾ ಕಷ್ಟ. ಸೊ 10ನೇ ಮನೆಯಲ್ಲಿ ಇದ್ದಾಗ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಸೊ ಅದಕ್ಕೆ ಉದ್ಯೋಗಕ್ಕೆ ಏನ್ ಬೇಕೋ ಅದನ್ನ ಪರಿಹಾರಗಳನ್ನ ಮಾಡ್ಕೊಳ್ಬೇಕು. ಕಾಳಸರ್ಪ ದೋಷಕ್ಕೆ ಒಂದು ಪರಿಹಾರದ ಜೊತೆಗೆ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ಕೇತು ಇರೋದ್ರಿಂದ ಯಾವ ರೀತಿಯ ಸಮಸ್ಯೆಗಳನ್ನ ಯಾವ ರೀತಿಯ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಪರಿಹಾರನ ಮಾಡ್ಕೊಂಡಾಗ ಕಾಳಸರ್ಪ ದೋಷಗಳು ವರ್ಕ್ ಅಂದ್ರೆ ಅದರಿಂದ ಆಗ್ತಾ ಇರುವಂತಹ ತೊಂದರೆಯಿಂದ ಪಾರಾಗಬಹುದು ಅಂತ. ಓಕೆ ಮೇಡಮ್, ಓಕೆ, ಪರಿಹಾರದ ಭಾಗವನ್ನ ಮುಂದುವರಿಸೋಣ. ಅದಕ್ಕಿಂತ ಮುಂಚೆ ಕಾಲರ್ ರೆಡಿ ಇದ್ದಾರೆ, ಮಾತನಾಡೋಣ. ಗೌರಿ ಅಂತ. ನಮಸ್ತೆ ಗೌರಿ ಅವರೇ. ನಮಸ್ತೆ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹಾಸನಿಂದ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಓಕೆ, ಮಗನ ಬಗ್ಗೆ ಪ್ರಶ್ನೆಯನ್ನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ.
ನಮಸ್ತೆ. ನಮಸ್ತೆ ಮೇಡಮ್. ಏನ್ ಮಾಡ್ತಾ ಇದ್ದ ನಮ್ಮ ಮಗ? ಮಗ ಮೆಕ್ಯಾನಿಕಲ್ ಇಂಜಿನಿಯರ್ ಮೇಡಮ್. ಹಾ, ಅವರಿಗೆ ಏನಾದ್ರೂ ಜಾಬ್ ಆಗುತ್ತಾ, ಗೌರ್ಮೆಂಟ್ ಜಾಬು ಅಂತ. ಗೌರ್ಮೆಂಟ್ ಜಾಬ್ ಆಗುತ್ತಾ ಅಂತನಾ? ಹ್ಮ್. ನೋಡೋಣಮ್ಮ. ಮಗನ ಹೆಸರು ಏನು ಹೇಳಿದ್ರಿ? ಕಾರ್ತಿಕ್ ಅಂತ. ಕಾರ್ತಿಕ್ ಅವ್ರ ಜಾಬ್ ಬಗ್ಗೆ ನೆನ್ಪು ಮಾಡಿಕೊಂಡು ಭಗವಂತನನ್ನ ಸ್ಮರಣೆ ಮಾಡ್ಕೊಳ್ಳಿ. ನಿಮ್ಮ ಕುಲದೇವರನ್ನ ನಾನೊಂದು ಕಾರ್ಡ್ ತೆಗಿತೀನಿ. ಆಯ್ತು ಮೇಡಮ್. ಸ್ವಲ್ಪ ಅವರು ಸರಿಯಾದ ರೂಟಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಸಿಗುತ್ತೆ. ಅವ್ರು ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇಲ್ಲ. ಹಾಗೇನೆ ಅವರಿಗೆ ಸಂಬಂಧಿಸಿದಂಗೆ ಈ ಕೇತುವಿನ ಎನರ್ಜಿ ಜಾಸ್ತಿ ಕಾಣಿಸ್ತಾ ಇದೆ. ಹಾಗಾಗಿ ಕೇತುವಿಗೆ ಸಂಬಂಧಿಸಿದಂಗೆ ಗಣಪತಿ ಆರಾಧನೆಯನ್ನು ಮಾಡ್ಕೊಳ್ಬೇಕು, ಶಿವಾರಾಧನೆಯನ್ನು ಮಾಡ್ಕೊಳ್ಬೇಕು. ಇದೆರಡನ್ನ ಮಾಡೋದ್ರಿಂದ ಜಾಬ್ ಇನ್ನೊಂದು 7 ತಿಂಗಳಲ್ಲಿ ಹೊಸ ಕೆಲಸ ಸಿಗೋದಕ್ಕೆ ಚಾನ್ಸ್ ಇದೆ. ಅದು ಗೌರ್ಮೆಂಟ್ ಜಾಬ್ ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬೇ ಆಗಿರ್ಬೋದು. ಗೌರ್ಮೆಂಟ್ ಜಾಬ್ಗೆ ಜಾತಕದಲ್ಲಿ ಯೋಗ ಇರಬೇಕಮ್ಮ. ಯಾಕೆಂದರೆ ಸುಮ್ಮನೆ ಎಲ್ರಿಗೂ ಗೌರ್ಮೆಂಟ್ ಜಾಬ್ ಯಾಕೆ ಸಿಗಲ್ಲ ಅಂತಂದರೆ ಜಾತಕದಲ್ಲಿ ಯೋಗಗಳು ಅಷ್ಟಿರಲ್ಲ ಅಂತೇಳಿ. ಸೊ ಜಾತಕದಲ್ಲಿ ಯೋಗ ಇದ್ದರೆ ಖಂಡಿತ ಗೌರ್ಮೆಂಟ್ ಜಾಬೇ ಸಿಗುತ್ತೆ ಇನ್ನು 7 ತಿಂಗಳಲ್ಲಿ. ಜಾತಕದಲ್ಲಿ ಯೋಗ ಇಲ್ಲ ಅಂದರೆ ಪ್ರೈವೇಟ್ ಜಾಬ್ ಆದರೂ ಡೆಫಿನೆಟ್ ಆಗಿ ಸಿಗುತ್ತೆ. ಪ್ರಯತ್ನ ಪಡ್ಲಿಕ್ಕೆ ಹೇಳಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸಾಕಷ್ಟು ವೀಕ್ಷಕರು ಕಾಯ್ತಾ ಇದ್ದಾರೆ. ಮತ್ತೊಂದು ಕರೆ ಸಿದ್ಧವಾಗಿದೆ, ಬಸವರಾಜ್ ಅಂತ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಾಯ್ತು. ಓಕೆ ಮೇಡಮ್ ಇದ್ದಾರೆ, ಮಾತನಾಡಿ. ಬಸವರಾಜ್ ಅವರೇ, ಮಗ ಏನ್ ಮಾಡ್ತಾ ಇದ್ದಾನೆ? ಮಗಳು ಡಾಕ್ಟರ್. ಮಗಳು ಡಾಕ್ಟ್ರು. ಓಕೆ. ಏನ್ ಹೆಸರು? ಮಗಳ ಹೆಸರೇನು ಬಸವರಾಜ್ ಅವರೇ? ಮಗಳ ಹೆಸರು ಐಶ್ವರ್ಯ ಅಂತ. ಐಶ್ವರ್ಯ ಅಂತ. ಓಕೆ, ಏನ್ ವಿಚಾರ ಕೇಳ್ಬೇಕಿತ್ತು? ಅವ್ರು ಮದುವೆ ಆಗ್ಬೇಕಾಯ್ತು, ಕೇಳ್ತೀನಿ. ಖಂಡಿತ ನೋಡ್ತೀನಿ. ಮದ್ವೆಗೆ ನೋಡ್ತಾ ಇದ್ದೀರಾ ಪ್ರಪೋಸಲ್ಸು? ನೋಡ್ತಾ ಇದೀವಿ, ಇನ್ನು ಸೆಟ್ ಆಗ್ತಿಲ್ಲ ಅದಕ್ಕೆ. ಓಕೆ. ನಿಮ್ಮ ಕುಲದೇವರು ಅಥವಾ ನಿಮ್ಮ ಇಷ್ಟ ದೈವವನ್ನ ನೆನ್ಪು ಮಾಡ್ಕೊಳ್ಳಿ. ನಾನೊಂದು ಕಾರ್ಡ್ ತೆಗಿತೀನಿ. ಆಯ್ತು ಮೇಡಮ್. ಮದ್ವೆ ಆಗತ್ತಾ ಅಂತ ಬಂದಾಳೆ, ಖಂಡಿತ ಇಷ್ಟರಲ್ಲೇ ಮದ್ವೆ ಸೆಟ್ ಆಗತ್ತೆ. ಮತ್ತೆ ಹೊಸದಾಗಿ ಯಾವುದೋ ಸಂಬಂಧ ಬರ್ತದೆ. ಆಮೇಲೆ ಬಂದಂತಹ ಸಂಬಂಧಗಳನ್ನ ಇವರು ಸ್ವಲ್ಪ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದು ಒಪ್ಪಿಗೆ ಆಗ್ತಾ ಇಲ್ಲ ಅವರಿಗೆ. ಅಲ್ಲ, ಅವರು ಒಬ್ಬ ಹುಡುಗನ ಬಗ್ಗೆ ಹೇಳ್ತಿದ್ಲು, ಅದಾಗುತ್ತೋ ಅದು ಬೇರೆ ಆಗುತ್ತೋ ಅಂತ ಕೇಳ್ತಿರೋದು. ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾರಾ? ಹೌದು. ನೋಡೋಣ ಇರಿ, ಅದನ್ನೇ ಸಪ್ರೇಟ್ ಆಗಿ ಕ್ವೆಶ್ಚನ್ ತಗೊಳ್ಳೋಣ. ಯಾಕೆಂದ್ರೆ ಇಷ್ಟಪಟ್ಟಿರೋ ಟೈಮಲ್ಲಿ ನಾವು ಏನು, ಅವ್ರ ಹೆಸರೇನು? ಯಾರು ಹುಡುಗನ ಹೆಸರ? ಪ್ರಮೋದ್ ಅಂತ. ಓಕೆ. ಅವರ ಜೊತೆಗೆ ಇಷ್ಟಪಟ್ಟಿರುವಂತಹ ಅಮೃತ ಅವ್ರ ಜೊತೆಗೆ ಮನೇಲಿ ಅವ್ರ ಮನೆ ಕಡೆ ಏನಾದ್ರು ಸ್ವಲ್ಪ ಸಮಸ್ಯೆ ಆಗ್ತಾ ಇದೆಯಾ? ಅವ್ರ ತಾಯಿ ಒಪ್ತಾ ಇಲ್ಲ, ಈ ತರದ್ ಏನಾದ್ರು ಆಗಿದ್ಯಾ? ಹೌದೌದು, ತಾಯಿ ಹೋಗ್ತಾ ಇಲ್ಲ. ಅವನಿಗೆ ಬಹಳ ಇಷ್ಟ ಇದೆ. ಅವ್ರ ತಾಯಿ, ನಮ್ಮ ತಂದೆ ತಾಯಿನ ಒಪ್ಪಿಸ್ತಾ ಇದೀನಿ ಅಂತಾರೆ. ಇನ್ನು ಒಪ್ಪಿಸ್ತೀನಿ ಅಂತ ಹೇಳ್ತಾ ಇದ್ದ ನಾನು. ಅದೇ ಸ್ವಲ್ಪ ಸಮಸ್ಯೆ ಕಾಣಿಸ್ತಾ ಇದೆ. ಇನ್ನೊಂದು 6 ತಿಂಗಳು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿ ಕಾಯ್ಬೇಡಿ. ಹೌದಾ? ಇನ್ನು 6 ತಿಂಗಳಲ್ಲಿ ಒಪ್ಕೊಂಡು ಮುಂದುವರಿಲಿ, ಇಲ್ಲ ಅಂದ್ರೆ ಅದನ್ನ ಕೈ ಬಿಡೋದು ಒಳ್ಳೇದು. ಪ್ರಯತ್ನ ಪಡ್ತಾ ಇದ್ದಾನೆ ಹುಡುಗ, ಪ್ರಯತ್ನ ಪಡ್ತಿದ್ದಾನೆ. ಬಟ್ ಹುಡುಗನ ತಾಯಿ ಸ್ವಲ್ಪ ತುಂಬಾ ಕಟ್ನಿಟ್ಟಾಗಿದ್ದಾರೆ. ಬೇಡ ಅನ್ನೋ ತರ ಇದ್ದಾರೆ. ಸೊ ಹಂಗಾಗಿ ನೋಡ್ಕೊಂಡು ಸ್ವಲ್ಪ ಇನ್ನು 6 ತಿಂಗಳು ವೆಯ್ಟ್ ಮಾಡಿ. ಅದಾದ್ಮೇಲೆ ವೆಯ್ಟ್ ಮಾಡಕ್ ಹೋಗ್ಬೇಡಿ. ಆಗತ್ತೆ, ಖಂಡಿತ ಆಗೋ ತರನೇ ಕಾಣಿಸ್ತಾ ಇದೆ. ಬಟ್ ತಾಯಿ ಸಪೋರ್ಟ್ ಸಿಗ್ತಾ ಇಲ್ಲ ಅಲ್ಲಿ. ಹಂಗಾಗಿ ಆ ಹುಡುಗ ಅದನ್ನ ಬಿಟ್ಟು ಮುಂದುವರಿಯೋದಕ್ಕೆ ರೆಡಿ ಇಲ್ಲ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಖಂಡಿತವಾಗಿಯೂ ಸಮಗ್ರವಾದಂತಹ ಮಾರ್ಗದರ್ಶನ ಮತ್ತು ಪರಿಹಾರಗಳಿಗಾಗಿ ಸಮಗ್ರ ಚರ್ಚೆ ಮಾಡೋದಕ್ಕೆ ನೇರವಾಗಿ ಭೇಟಿ ಮಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡಿದ್ರೆ ನಿಮಗೊಂದು ಅಪಾಯಿಂಟ್ಮೆಂಟ್ ಸಿಗುತ್ತೆ. ತದನಂತರ ಸುದೀರ್ಘವಾದ ಚರ್ಚೆಯನ್ನ ಮುಂದುವರಿಸಬಹುದು. ಸಾಕಷ್ಟು ವೀಕ್ಷಕರು ಕರೆ ಮಾಡೋದಕ್ಕಾಗಿ ಕಾಯ್ತಾ ಇರ್ತಾರೆ. ಹಾಗಾಗಿ ಮೈಸೂರಿಂದ ಮತ್ತೊಬ್ರು ಬಸವರಾಜ್ ಅಂತ ಕರೆ ಮಾಡಿದ್ದಾರೆ. ಕರೆಯನ್ನ ನೋಡೋಣ. ನಮಸ್ಕಾರ ಸರ್. ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ಸರ್. ಎಲ್ಲಿಂದ ಕರೆ ಮಾಡ್ತಿದ್ರಾ? ಮೈಸೂರಿಂದ ಅಲ್ವಾ? ಓಕೆ ಸರ್. ಎಸ್, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಗಳ ಬಗ್ಗೆ. ಓಕೆ, ಮೇಡಮ್ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ ಬಸವರಾಜ್ ಅವರೇ. ಮಗಳು ಏನ್ ಮಾಡ್ತಾ ಇರೋದು? ಮಗಳು ಜಾಬ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಓಕೆ. ಈಗ ಅವಳಿಗೆ 27 ತುಂಬಿ, ಈಗ ಅಕ್ಟೋಬರ್ 28, 19/10/98. ಓಕೆ. 8:55 ಜನನ ಬೆಳಿಗ್ಗೆ. ಓಕೆ, ನಾನು ಇವತ್ತು ಕಾರ್ಡ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಜಾತಕ ಇನ್ನೊಮ್ಮೆ ನೋಡ್ಕೊಡೋಣ. ಯಾವ ವಿಚಾರ ಕೇಳಬೇಕಿತ್ತು ಬಸವರಾಜ್ ಅವರೇ?
ಅವ್ರಿಗೆ ಮದುವೆ ವಿಚಾರ ಮೇಡಮ್. ನೋಡ್ತಾ ಇದ್ದೀರಾ ಮದುವೆಗೆ ಪ್ರಪೋಸಲ್ಸು? ನೋಡ್ತಾ ಇದೀವಿ ಮೇಡಮ್. ಹತ್ರಕ್ಕೆ ಬಂದ್ಬಿಟ್ಟು ಜಸ್ಟ್ ಮಿಸ್ ಆಗ್ತಾ ಇತ್ತು. ನಿಮ್ಮ ಇಷ್ಟ ದೈವ ಕುಲದೇವರನ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಮಗಳ ಹೆಸರಲ್ಲಿ ಕಾರ್ಡ್ನ ತೆಗಿತಾ ಇದ್ದೀನಿ. ಆಯ್ತು ಮೇಡಮ್, ನೆನಪು ಮಾಡ್ಕೊಂಡ್ರೆ. ಸ್ವಲ್ಪ ಕನ್ಫ್ಯೂಷನ್ ಇದೆ, ಸ್ಟ್ರಕ್ ಆಗಿದ್ದಾರೆ ಮದುವೆ ವಿಚಾರದಲ್ಲಿ, ಸ್ವಲ್ಪ ಸಮಸ್ಯೆಗಳು ಕಾಣಿಸ್ತಾ ಇದೆ. ಏನೋ ದೋಷ ಇದೆ ಅಂತ ಕಾಣಿಸುತ್ತೆ. ರಾಹುವಿಗೆ ಸಂಬಂಧಿಸಿದ ದೋಷ ಕಂಡು ಬರ್ತಾ ಇದೆ ನನಗೆ. ಸೊ ಹಾಗಾಗಿ ರಾಹುವಿನ ಪೂಜೆ ಅಂದರೆ ಯಾವುದಾದ್ರೂ ಸ್ತ್ರೀ ದೇವತೆ ಅಮ್ಮನವರ ಆರಾಧನೆಯನ್ನು ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದ್ಸರಿ ನಿಮಗೆ ಡೌಟ್ ಇತ್ತು ಅಂದರೆ ಡೀಟೇಲಾಗಿ ಹರೋಸ್ಕೋಪ್ ರೀಡಿಂಗ್ ಮಾಡಿಸ್ಕೊಳ್ಳಿ. ರಾಹುಗೆ ಸಂಬಂಧಿಸಿದ ಏನಾದರೂ ದೋಷ ಕಂಡು ಬಂದರೆ ನಾನು ನಿಮಗೆ ಅದು ಕರೆಕ್ಟಾದಂತಹ ಸರಿಯಾದಂತಹ ಪರಿಹಾರವನ್ನು ಸೂಚಿಸ್ತೀನಿ ಸರ್. ಈ ವರ್ಷದಲ್ಲಿ ಮದುವೆ ಆಗೋ ಚಾನ್ಸಸ್ ಇದೆ. ಜಾತಕದಲ್ಲಿ ಯೋಗ ಇದ್ದ ಪಕ್ಷದಲ್ಲಿ ಕಾರ್ಡ್ ಪಾಸಿಟಿವ್ ಆಗಿ ತೋರಿಸ್ತಾ ಇದೆ ಸರ್. ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಸುಷ್ಮಾ ಅಂತ ಕರೆಯಲ್ಲಿದ್ದಾರೆ, ಲೈನಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ಮೇಡಮ್ ಮೆಸೇಜ್ ಸುಷ್ಮಾ. ನಮ್ದು ಶಿವಮೊಗ್ಗದಲ್ಲಿ ಒಂದು ಜಮೀನ್ ಇದೆ ಮೇಡಮ್, ಅದ್ರ ಬಗ್ಗೆ ವಿಚಾರಿಸ್ತೀನಿ. ಓಕೆ, ನಿಮ್ಮ ಜಮೀನ್ ವಿಚಾರವಾಗಿ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ. ಮೇಡಮ್ ಇದ್ದಾರೆ, ಟಾರೋಟ್ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಇವತ್ತು ಮಾತನಾಡಿ. ನಮಸ್ಕಾರ ಸುಷ್ಮಾ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ನೀವು ಜಮೀನಿನ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅಲ್ವಾ? ಹೌದು ಮೇಡಮ್. ಹಾಗೆ ಮತ್ತೆ ಪ್ರೆಗ್ನೆಂಟು ಇದ್ದೀನಿ. ಓಕೆ ಹೆಲ್ತ್ ಬಗ್ಗೆನೂ ಒಂದ್ ಸ್ವಲ್ಪ ಹೇಳ್ಬೇಕಿತ್ತು. ಓಕೆ ನಿಮ್ಮ ಇಷ್ಟ ದೈವವನ್ನ ನೆನ್ಪು ಮಾಡ್ಕೊಳ್ಳಿ. ನಾನು ಜಮೀನಿನ ವಿಚಾರ ಏನದು, ಜಮೀನಿಂದ ಏನಾದ್ರೂ ಸಮಸ್ಯೆ ಆಗಿದೆಯಾ ಅಥವಾ ಹೇಗೆ? ಜಮೀನಿಂದ ಏನೂ ಸಮಸ್ಯೆ ಆಗಿಲ್ಲ ಮೇಡಮ್. ಅದೇ ರಿಲೇಷನ್ಸ್ ಇದಾರಲ್ಲ ಅವರೊಂದ್ ಸ್ವಲ್ಪ ಸಮಸ್ಯೆ ಕೊಡ್ತಾ ಇದ್ದಾರೆ, ಹಾಗಾಗಿ. ಅದೇ ಇದು ಪಿತ್ರಾರ್ಜಿತ ಆಸ್ತಿ ಅಂತ ಕಂಡು ಬರ್ತಾ ಇದೆ. ಬಟ್ ಸ್ಟೇಬಲ್ ಆಗಿದೆ, ನಿಮ್ಗೆ ಸಿಗುವಂತದ್ದು. ನಿಮ್ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಿಲ್ವಾ ಇನ್ನೂ ಆಗಿಲ್ಲ ಮೇಡಮ್. ಅದೇ ಗವರ್ಮೆಂಟ್ ಇಂದ ಬರುತ್ತಲ್ಲ, ಅದಿನ್ನೂ ಹೆಸರಿಗೆ ಆಗಿಲ್ಲ ಮೇಡಮ್. ಇನ್ನೊಂದು 3 ತಿಂಗಳಲ್ಲಿ ಪ್ರಯತ್ನ ಪಡಿ. ಬಟ್ ಏನಾಗಿದೆ ಅಂತಂದ್ರೆ ಸ್ವಲ್ಪ ಇಲ್ಲಿ ಪಿತೃದೋಷದ ತರಹದ ಒಂದು ಕಾಂಬಿನೇಷನ್ ಕಂಡು ಬರ್ತಾ ಇದೆ. ಸೊ ಯಾವುದಾದ್ರೂ ನಿಮ್ಮ ಮನೆಯವರ ಜಾತಕದಲ್ಲಾಗ್ಲಿ, ನಿಮ್ಮ ಮಾವನವರಿದ್ರೆ ಅವರ ಜಾತಕದಲ್ಲಾಗ್ಲಿ ಪಿತೃದೋಷ ಇರೋದಕ್ಕೆ ಚಾನ್ಸಸ್ ಕಾಣಿಸ್ತಿದೆ. ಹಾಗಾಗಿ ಅದಕ್ಕೆ ಸಂಬಂಧಿಸಿದಂಗೆ ಏನಾದರೂ ಪರಿಹಾರಗಳನ್ನ ಮಾಡಿಕೊಂಡು ಮುಂದುವರೆದ್ರೆ ಈ ಜಮೀನು ನಿಮ್ದಾಗೋದಕ್ಕೆ ಎಲ್ಲ ಅವಕಾಶ ಇದೆ. ಇಲ್ಲದೇ ಇದ್ರೂ ಆಗತ್ತೆ, ಆದರೆ ಒಂದು ದೋಷ ಪರಿಹಾರದಿಂದ ನಿಮಗೆ ಈಸಿಯಾಗಿ ಬಗೆಹರಿಯುತ್ತೆ ಅಂತ. ಸುಮ್ಮನೆ ಈ ಕೋರ್ಟು ಕಚೇರಿಗೆ ಹೋಗೋದು ಅಥವಾ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು, ಹೊಡೆದಾಡೋದು, ಇದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ಸರಿಯಾಗಿ ಜಾತಕ ನೋಡಿಸ್ಕೊಂಡು ಯೋಗ ಇದ್ದ ಪಕ್ಷದಲ್ಲಿ ಅದೇ ಸರಿಯಾದ ಸಮಯಕ್ಕೆ ನೀವು ಪ್ರಯತ್ನ ಪಟ್ಟರೆ ಜಮೀನು ನಿಮ್ದಾಗತ್ತಮ್ಮ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಮತ್ತೊಬ್ರು ಕಮಲಮ್ಮ ಅಂತ ಶಿಕಾರಿಪುರದಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ತೆ ಕಮಲಮ್ಮ ಅವರೇ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಸೊಸೆ ಬಗ್ಗೆ ಕೇಳಬೇಕಾಗಿತ್ತು. ಸೊಸೆ ಬಗ್ಗೆ. ಓಕೆ, ಪ್ರಶ್ನೆಯನ್ನ ಕೇಳಿ, ಮೇಡಮ್ ಇದ್ದಾರೆ, ಮಾತನಾಡಿ. ಕವನ ಅಂತ. ಕವನ ಅವರಾ? ಕವನ. ಕವನ ಏನ್ ಮಾಡ್ತಾರೆ? ಮನೆ ಕೆಲಸ. ಓಕೆ ಏನ್ ಕೇಳ್ಬೇಕಿತ್ತು ಸೊಸೆ ಬಗ್ಗೆ? ಎರಡು ಹೆಣ್ಮಕ್ಳಾಗಿದೆ, ಅವ್ರಿಗೆ ಗಂಡ್ ಮಕ್ಳು ಆಗ್ಬೇಕು ಅಂತ ಬಹಳ ಇಷ್ಟ ಇದೆ. ನೋಡಿ, ಭಗವಂತನೇ ಕಾರ್ಡ್ ಕೊಟ್ಟಿದ್ದಾನೆ, ನೋಡೋಣ. ಗಂಡು ಮಕ್ಕಳು ಆಗತ್ತಾ ಅಂತ ಅಂದ್ರೆ ನೋಡಿ, ಈ ವರ್ಷದಲ್ಲಿ ಚಾನ್ಸ್ ಇದೆ. ಈ ವರ್ಷ ಆದರೆ ಆಗಬೇಕು, ಇಲ್ಲ ಅಂದರೆ ಅದು ಸ್ವಲ್ಪ ಕಷ್ಟ ಅಂತ. ಇದೊಂದು ವರ್ಷ ಪ್ರಯತ್ನ ಪಟ್ಟು ನೋಡಲಿ, ಆದರೆ ಆಗತ್ತೆ, ಇಲ್ಲ ಅಂದರೆ ಮುಂದಿನ ವರ್ಷದಿಂದ ಅದನ್ನ ಆಪ್ಷನ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿಮ್ಮ. ಅಲ್ಲ, ಈಗ ಅವರು ಆಲ್ರೆಡಿ ಹೆರಿಗೆ ಆಗಿದೆ, ಈಗ 5 ತಿಂಗಳು. ಓಕೆ, ಹೌದಾ? ಮುಂದೆ ಮಾಡ್ಕೊಳಕ್ಕೆ, ಮುಂದಿನ ಮಗು ಮಾಡ್ಕೊಳಕ್ಕೆ ಆಗತ್ತಾ? ಬಿಟ್ಕೊಂಡಿದ್ದಾರೆ ಈಗ ಗಂಡು ಮಗು. ಈಗ 5 ತಿಂಗಳಾಗಿದೆ ಮಗುಗೆ ಅಲ್ವಾ? ಮಗು 5 ತಿಂಗಳಾಗಿದೆ. ನೋಡಿ, ಈ ವರ್ಷದಲ್ಲಿ ಆದ್ರೆ ಆಗೋ ಚಾನ್ಸಸ್ ಇತ್ತು, ಈ ಜೂನಿಂದ. ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನಮ್ಮ. ಇನ್ ಮುಂದೆಲ್ಲ ಆಗದೇ ಅಲ್ವಾ? ಇನ್ ಮುಂದೆ ಬಿಟ್ಕೊಂಡ್ರೆ ನೋಡಿ, ಇದು ಗಂಡು ಮಗ ಹೆಣ್ಮಗು ಅನ್ನುವಂಥದ್ದನ್ನ ನಿರ್ಧಾರ ಮಾಡೋದು ತುಂಬ ಕಷ್ಟ. ಜಾತಕದಲ್ಲಿ ಒಂದು ಕಾಂಬಿನೇಷನ್ ಬರಬೇಕು. ಗುರು ಚೆನ್ನಾಗಿದ್ದರೆ, ಸರ್ಪಕ್ಕೆ ಸಂಬಂಧಿಸಿದ ಯಾವುದೇ ದೋಷಗಳಿಲ್ಲದೆ ಇದ್ದರೆ ಗಂಡು ಸಂತಾನದ ಯೋಗ ಇರುತ್ತೆ. ಸೊ ಹರೋಸ್ಕೋಪ್ನ ಒಂದ್ಸರಿ ತೋರಿಸ್ಕೊಳ್ಳಿ. ಅದರಲ್ಲಿ ನೋಡಿ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಮ ಮಗನಿಗೂ ಇರಬೇಕು, ಸೊಸೆಗೆ ಮಾತ್ರ ಅಲ್ಲ, ಮಗನಿಗೂ. ಮಗನ ಹೆಸರು ಷಣ್ಮುಖ ಅಂತ. ಒಂದ್ಸರಿ ಜಾತಕ ವಿಮರ್ಶೆ ಮಾಡಿಸ್ಕೊಳ್ಳಿಮ್ಮ. ಜಾತಕದಲ್ಲಿ ಗಂಡು ಮಗುವಿನ ಯೋಗ ಇದ್ರೆ ಆಗತ್ತೆ. ಸೊ ಟ್ಯಾರೋ ರೀಡಿಂಗ್ ಅಲ್ಲಿ ಈ ವರ್ಷದಲ್ಲಿ ಆಗತ್ತೆ ಅಂತ ಬಂದಿತ್ತು. ಬಟ್ ಈಗಾಗಲೇ ಮಗುಗೆ 5 ತಿಂಗಳು ಆಗಿರೋದ್ರಿಂದ
ಮತ್ತೆ ಇನ್ನೊಂದು ಮಗುಗೆ ಪ್ರಯತ್ನ ಪಡೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ಜಾತಕದಲ್ಲಿ ಯೋಗ ಇದೆಯಾ ಅಂತ ನೋಡಿ ಹೇಳ್ತೇನೆ, ಆಯ್ತಾ? ಓಕೆ, ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಬೇರೆ ಬೇರೆ ನಾನಾ ಭಾಗಗಳಿಂದ ಕರೆಗಳು ಬರ್ತಾ ಇದೆ ಇವತ್ತು. ಜೊತೆಗೆ ನೀವು ಮಾಹಿತಿಯನ್ನು ಕೊಡ್ತಾ ಇದ್ರಿ ಕಾಳಸರ್ಪ ದೋಷದಲ್ಲಿ ಯೋಗ ಅಂತ ಕೂಡ ಕರಿತೀವಿ ಅದನ್ನ. ಸೊ ಅದರಲ್ಲಿ ಎಷ್ಟು ವಿಧಗಳಿದೆ, ಏನೆಲ್ಲ ಆಗುತ್ತೆ, ಯಾವ ಯಾವ ಕಾಳಸರ್ಪ ದೋಷಗಳನ್ನ ಹೆಸರಿಸಿದಾಗ ಯಾವೆಲ್ಲ ದೋಷಗಳು ಸಮಸ್ಯೆಗಳು ಉಂಟಾಗುತ್ತೆ ಮತ್ತು ಅದರಿಂದ ಹೊರಗೆ ಬರೋದು ಹೇಗೆ ಅಂತ. ಯಾಕೆಂದ್ರೆ ನಾವು ಯಾವುದೇ ಒಂದು ಜ್ಯೋತಿಷಿ ಹತ್ರ ಹೋಗ್ಲಿ ಅಥವಾ ಸಾಮಾನ್ಯವಾಗಿ ಜನಸಾಮಾನ್ಯರು ಎಲ್ಲೇ ಕೇಳಿ ಒಂದು ಪಿತೃದೋಷ ಅಥವಾ ಸರ್ಪದೋಷ ಎರಡನ್ನ ಮಾತ್ರ ಇವತ್ತು ಹೆಚ್ಚಾಗಿ ನಾವು ಕೇಳ್ತಾ ಇದ್ದೀವಿ. ಹಾಗಾಗಿ ಬಹುತೇಕ ಎಲ್ಲರ ಪ್ರಶ್ನೆಯೂ ಆಗಿರುತ್ತೆ ಈ ಕಾಳಸರ್ಪ ದೋಷಕ್ಕೆ ಶಾಶ್ವತವಾಗಿ ಏನು ಪರಿಹಾರ ಮಾಡ್ಕೊಳ್ಬಹುದು ಅನ್ನುವಂಥದ್ದು. ಮತ್ತು ಪರಿಹಾರ ಆದ್ಮೇಲೆ ಒಂದಷ್ಟು ಸಮಸ್ಯೆ ಕಡಿಮೆ ಆಯ್ತು, ನಮಗೆ ನೆಮ್ಮದಿ ಸಿಗ್ತಾ ಇದೆ ಅಂತ ಅವ್ರಿಗೂ ಕೂಡ ಭಾಸವಾಗಬೇಕು. ಆ ರೀತಿ ಯಾವ ಪರಿಹಾರಗಳನ್ನ ಶಾಶ್ವತವಾಗಿ ಮಾಡ್ಕೊಳ್ಳೋಕೆ ಅನುಕೂಲವಿರುತ್ತೆ ಅಂತ? ಪರಿಹಾರಗಳು ಅದೇ ನಾವು ಹೇಳಿದ ಹಾಗೆ ಕ್ರಿಸ್ಟಲ್ಗಳಿಂದ ಕೆಲವು ಪರಿಹಾರ ಸಿಗುತ್ತೆ, ಹಾಗೆಯೇ ಹೋಮ ಹವನಗಳಿಂದ ಪರಿಹಾರ ಸಿಗುತ್ತೆ, ಪೂಜೆ ಪುನಸ್ಕಾರಗಳು, ಮಂತ್ರ ಜಪಗಳು, ಬೇರೆ ಬೇರೆ ರೀತಿಯ ಪರಿಹಾರಗಳನ್ನು ನಾನು ಸೂಚಿಸ್ತೀನಿ. ಅದಕ್ಕೆ ಸರಿಯಾದ ಅವರ ಜಾತಕದಲ್ಲಿ ಎಷ್ಟು ಮಟ್ಟಿಗೆ ಇಂಟೆನ್ಸಿಟಿ ಇದೆ ಅದನ್ನು ನೋಡಿ ನಾನು ಪರಿಹಾರವನ್ನು ಹೇಳಬೇಕಾಗತ್ತೆ. ಎಲ್ಲರಿಗೂ ಒಂದೇ ಪರಿಹಾರ, ಎಲ್ಲರಿಗೂ ಮಂತ್ರ ಜಪ ವರ್ಕ್ ಆಗುತ್ತಾ ಅಂದರೆ ಇಲ್ಲ, ಎಲ್ರಿಗೂ ಹೋಮ ಹವನಗಳು ವರ್ಕ್ ಆಗುತ್ತಾ ಅಂದರೆ ಇಲ್ಲ. ಎಷ್ಟೋ ಜನ ಹೋಮ ಮಾಡಿರ್ತೀವಿ ಆದರೂ ನಮ್ಗಾಗಿಲ್ಲ ಅಂತಾರೆ. ಯಾವುದೋ ಪೂರ್ವ ಜನ್ಮದಲ್ಲಿ ಎಷ್ಟೋ ಪಾಪ ಕರ್ಮಗಳನ್ನು ಮಾಡಿಕೊಂಡು ಈ ಜನ್ಮದಲ್ಲಿ ನಾವು ಅನ್ಕೊಂಡಿದ್ದು ಇಮಿಡಿಯೇಟ್ ಆಗಿ ಆಗಬೇಕು ಅಂದರೆ ಹೆಂಗಾಗತ್ತೆ? ಅದಕ್ಕೆ ಸರಿಯಾಗಿ ತೀರಿಸ್ಬೇಕಲ್ಲ ಕರ್ಮಗಳನ್ನು. ಸೊ ಆ ಕರ್ಮ ತೀರಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದು ಹೇಗೆ ಮಾಡಬೇಕು ಅಂತ ಅಂದರೆ ಆ ಭಗವಂತನ ಆರಾಧನೆಯಿಂದ ಮತ್ತು ಹೋಮ ಹವನಗಳನ್ನು ಮಾಡೋದ್ರಿಂದ, ಜಪತಪಗಳನ್ನು ಮಾಡ್ಕೊಳ್ಳೋದ್ರಿಂದ ಆಗೋದಕ್ಕೆ ಚಾನ್ಸ್ ಇರುತ್ತೆ. ಓಕೆ ಮೇಡಮ್, ಓಕೆ. ಕರೆಗಳು ಸಿದ್ಧವಾಗಿದೆ. ಮತ್ತೆ ಶಶಿಕಲಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶಶಿಕಲಾ ಅವರೇ. ನಾನು ಶಿವಮೊಗ್ಗದಿಂದ ನನ್ನ ಮಗ ಚಂದನ್ ನನ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ರಿ. ಓಕೆ ಓಕೆ, ಹೇಳಿ. 24/12/1993. 24/12/1993 ಮೇಷರಾಶಿ, ಭರಣಿ ನಕ್ಷತ್ರ. ಮಗನ ಹೆಸರೇನಮ್ಮ? ಚಂದನ್ ಅಂತ. ಚಂದನ್ ಅವರು ಏನ್ ಮಾಡ್ತಾ ಇದ್ದಾರೆ? ಅವನು ಇಂಜಿನಿಯರಿಂಗ್ ENC ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ ತಗೊಂತಾ ಇದ್ದಾನೆ. ಯಾವ್ದು IAS IPS ತರದ ಎಕ್ಸಾಮ್ ಏನಾದ್ರು ಬರೀತಿದಾರಾ? ಬರ್ದಿದ್ದ, ಪ್ರಿಮಿಲ್ಸ್ ಆತು, ಮೇನ್ಸ್ ಆಗ್ಲಿಲ್ಲ ಮೇಡಮ್. ಓಕೆ ಓಕೆ, ನೋಡಿ ಏನ್ ಗೊತ್ತಾ, ಜಾತಕದಲ್ಲಿ 6 ಕಾಂಬಿನೇಷನ್ ಬರ್ಬೇಕಮ್ಮ. 6 ಕಾಂಬಿನೇಷನ್. ಯಾಕೆಂದ್ರೆ IAS IPS CA ಈ ತರದ ಎಕ್ಸಾಮ್ಸ್ ಎಲ್ಲ ಏನಿದೆಯಲ್ಲ, ಇದು ಇಟ್ ಇಸ್ ನಾಟ್ ಈಸಿ. ವರ್ಲ್ಡ್ ವೈಡ್ ಅಂದ್ರೆ ಭಾರತದಾದ್ಯಂತ ಎಷ್ಟೋ ಜನ ಬರೀತಾರೆ ಎಕ್ಸಾಮ್ಸ್ನ. ಎಲ್ಲರ ಕೈಯಲ್ಲೂ ಆಗುತ್ತಾ IAS IPS ಮಾಡಕ್ಕೆ ಅಂದ್ರೆ ಕಷ್ಟ ಇದೆ. ಯಾಕೆ ಅಂತ ಹೇಳಿದ್ರೆ ಅದರ ಜಾತಕದಲ್ಲಿ ಅದೇ ರೀತಿಯ ಕಾಂಬಿನೇಷನ್ಗಳು ತುಂಬಾ ಚೆನ್ನಾಗಿದ್ರೆ ಮಾತ್ರ ಆಗುತ್ತೆ. ಇದಕ್ಕೆ ಮಾತ್ರ ನಾನು ನಿಮ್ಗೆ ಜಾತಕ ವಿಮರ್ಶೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಕಾರ್ಡ್ ರೀಡಿಂಗ್ ನ ಮೂಲಕ ಏನ್ ಹೇಳತ್ತೆ ಅಂತ ನೋಡಿದ್ರೆ, ಕೆರಿಯರ್ ವಿಚಾರದಲ್ಲಿ ಸ್ವಲ್ಪ ಸಿಚುವೇಶನ್ ಅಷ್ಟು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಇನ್ನು ಅವರು ಡ್ಯುಯಲ್ ಮೈಂಡೆಡ್ ಆಗ್ಬಿಟ್ಟಿದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ. ಇದನ್ ಮಾಡೋದಾ ಅಥವಾ ಬಿಡೋದಾ, ಮುಂದೆ ಏನಾದ್ರು ಬೇರೆ ಪ್ರಯತ್ನ ಪಡೋದಾ? ಹೌದು ಮೇಡಮ್, ಮಾಡೋಣ ಅಥವಾ ಹೌದು ಹೌದು ಹೌದು, ಸ್ವಲ್ಪ ಸ್ಲೋ ಇದೆ, ಪ್ರೋಸೆಸ್ ಸ್ಲೋ ಇದೆ, ಫೋಕಸ್ ಬರ್ತಾ ಇಲ್ಲ ಅವರಿಗೆ. ಅವ್ರು ಎಷ್ಟೇ ಟ್ರೈ ಮಾಡಿದ್ರು ಫೋಕಸ್ ಮಾಡಕ್ ಆಗ್ತಾ ಇಲ್ಲ. ಪ್ರಯತ್ನ ಪಡ್ಲಿ, ಈ ವರ್ಷ ಪೂರ್ತಿ ಪ್ರಯತ್ನ ಪಡ್ಲಿ. ಯಾಕೆಂದ್ರೆ ನೈಟ್ ಆಫ್ ಸ್ವರ್ಡ್ ಅನ್ನುವಂಥ ಕಾರ್ಡ್ ಬಂದಿದೆ. ಸೊ ಈ ವರ್ಷ ಪ್ರಯತ್ನ ಪಡ್ಲಿ. ಈ ವರ್ಷದಲ್ಲಿ ಆದ್ರೆ ಕಂಟಿನ್ಯೂ ಮಾಡ್ಲಿ, ಇಲ್ಲ ಅಂದ್ರೆ ಬಿಟ್ಬಿಟ್ಟು ಬೇರೆ ಜಾತಕ ತೋರಿಸ್ಕೊಂಡು ಏನಾದ್ರೂ ಮುಂದೆ. ಮದ್ವೆ ಬಗ್ಗೆ ಹೇಳ್ರಿ ಮೇಡಮ್. ಮದ್ವೆಗ್ ಬಹಳ ಪ್ರಯತ್ನ ಪಡ್ತಾ ಇದೀನಿ ಮೇಡಮ್. ಮದ್ವೆ ನೀವು ನೋಡಿದ್ರೆ ಇಮಿಡಿಯೇಟ್ ಆಗಿ ಸೆಟ್ ಆಗುತ್ತೆ. ಹೌದ್ರಾ? ಇಮಿಡಿಯೇಟ್ ಆಗಿ ಸೆಟ್ ಆಗುತ್ತೆ ಅಂತ ಕಾಣಿಸ್ತಾ ಇದೆ. ಜಾತಕ ಒಂದ್ಸರಿ ತೋರಿಸ್ಕೊಳ್ಳಿ. ಯಾಕೆಂದ್ರೆ IAS IPS ಇಟ್ಕೊಂಡು ಮೈಂಡ್ ಅಲ್ಲಿ ಮದ್ವೆ ಅಂತ ನೋಡೋದು ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದನ್ನ ಬಿಟ್ಟಿದ್ದಾನೆ ಅವನು, ಅದನ್ನ ಮೈಂಡ್ ಇಂದ ಬಿಟ್ಟಿದ್ದಾನೆ, ಅದು ಆಗಲ್ಲ ಅಂತ ಬಿಟ್ಟಿದ್ದಾನೆ. ಓಕೆ, ಈ ವರ್ಷದಲ್ಲಿ ನೋಡಿ ಹಂಗಿದ್ರೆ ಮದ್ವೆ ಆಗ್ತದೆ. ಹೌದ್ರಾ ಮೇಡಮ್? ಆಗುತ್ತೆ, ನೋಡಿ ನೋಡಿ. ಈ 96ನೇ ಇಸ್ವಿಯೊಳಗೆ ಆಗುತ್ತಾ ಮೇಡಮ್? 26ನೇ ಇಸ್ವಿ ಒಳಗಾಗುತ್ತೆ. ಓಕೆ ಮಾ, ಓಕೆ, ಕರೆ ಮಾಡಿದ್ದಕ್ಕೆ ಸಾಕಷ್ಟು ಜನ ವೀಕ್ಷಕರು ಕೂಡ ಬೇರೆ ಬೇರೆ ಪ್ರಶ್ನೆಗಳನ್ನ ಇಟ್ಕೊಂಡು ಕಾಯ್ತಿದ್ದಾರೆ ಮೇಡಮ್. ಹಾಗಾಗಿ ಸುದೀರ್ಘವಾಗಿ ಇಲ್ಲಿ ವೀಕ್ಷಕರೇ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸುದೀರ್ಘವಾಗಿ ಇಲ್ಲಿ ವೇದಿಕೆಯಲ್ಲಿ ಉತ್ತರ ಕೊಡೋಕೆ ಆಗದೆ ಇರಬಹುದು. ಆದ್ರೆ ಖಂಡಿತವಾಗಿಯೂ ನೀವು ನೇರ ಭೇಟಿಯಾದಲ್ಲಿ ಸಮಗ್ರವಾದಂತಹ ಚರ್ಚೆಯನ್ನ ಮಾಡಬಹುದು. ಯಾವುದೇ ಸಮಸ್ಯೆಗಳಿದ್ರು, ಯಾವುದೇ ಪ್ರಶ್ನೆಗಳಿದ್ರು ಕೇಳಬಹುದು, ಪರಿಹಾರಗಳನ್ನು ಅಲ್ಲಿ ಕಂಡುಕೊಳ್ಬಹುದಾಗಿದೆ. ಮೇಡಮ್ ನ್ಯೂಮರಾಲಜಿ ಜೊತೆಗೆ ಬಹಳಷ್ಟು ಜನರಿಗೆ ಕ್ರಿಸ್ಟಲ್ ಕೋಚ್ ಕೂಡ ಆಗಿದ್ದಾರೆ. ಕ್ರಿಸ್ಟಲ್ಗಳನ್ನ
ಔಷಧಿಗಳನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಸಜೆಸ್ಟ್ ಮಾಡಿ ಅವುಗಳನ್ನ ನೀವು ಅಲ್ಲಿ ಪಡೆಯಬಹುದಾಗಿದೆ. ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಮೇಡಮ್, ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ತಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ ಸರ್, ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮಹೇಶ್ ಅಂತ. ಮಹೇಶ್ ಅವರು, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿ, ಮೇಡಮ್ ಇದ್ದಾರೆ ಸರ್, ಮಾತನಾಡಿ. ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್. ನಮಸ್ತೆ, ನಾನು ಕಾರ್ಡ್ ರೀಡಿಂಗ್ ನ ಮೂಲಕ ನೋಡ್ತೀನಿ ಸರ್. ಮಗಳ ಹೆಸರೇನು? ಲಾಸ್ಯ. ಲಾಸ್ಯ. ಏನ್ ಮಾಡ್ತಾರೆ ಲಾಸ್ಯ ಅವರು ಸರ್? ಈಗ 9th ಸ್ಟ್ಯಾಂಡರ್ಡ್. 9th ಸ್ಟ್ಯಾಂಡರ್ಡಾ? 9th ಸ್ಟ್ಯಾಂಡರ್ಡ್. ಸಾರಿ, ಈ ವಯಸ್ಸಿನ ಮಕ್ಕಳಿಗೆ ನಾವು ನೋಡ್ಬೇಕಾಗಿರೋದು ಎಜುಕೇಶನ್ ಹಾಗೆ ಆರೋಗ್ಯ. ಸೊ ನಾನು ಎಜುಕೇಶನ್ಗೆ ಒಂದು ಕಾರ್ಡು, ಆರೋಗ್ಯಕ್ಕೆ ಒಂದು ಕಾರ್ಡು ತೆಗೆದ್ರೆ ಎರಡೂ ಪಾಸಿಟಿವ್ ಆದಂತಹ ಕಾರ್ಡ್ ಬಂದಿದೆ. ಎಜುಕೇಷನ್ನು ಪರವಾಗಿಲ್ಲ, ಮಾಡ್ತಾ ಇದ್ದಾಳೆ. ಸ್ವಲ್ಪ ಯಾರಾದರೂ ಈಗ ಯಾವ ಸ್ಕೂಲ್ನಲ್ಲಿ ಓದ್ತಾ ಇದ್ದಾಳೆ? ICIC ಕೇಂಬ್ರಿಡ್ಜ್ ಸ್ಕೂಲ್ ಅಂತ. ಕೇಂಬ್ರಿಡ್ಜ್ ಸ್ಕೂಲ್ ಅಂತ. ಅಲ್ಲಿ ಪ್ರಿನ್ಸಿಪಲ್ ಇರೋದು ಮೇಲಾ ಫೀಮೇಲಾ? ಫೀಮೇಲ್. ಫೀಮೇಲಾ? ಓಕೆ, ಸರಿ ಸರಿ, ತೊಂದರೆ ಇಲ್ಲ. ಅವ್ರ ಸಪೋರ್ಟು ಸಿಗತ್ತೆ. ಅವರು ಈ ವರ್ಷ ಅವಳು ಏನಾದರೂ ಸ್ವಲ್ಪ ಡಿಸ್ಟ್ರಾಕ್ಷನ್ ಇದೆ ಅಂತ ಅಂದರೆ ಕೂಡ, ಯಾಕೆಂದರೆ ಇದು ರಾಹುವಿನ ಕಾರ್ಡು, ಸೊ ಅಮ್ಮನವ್ರ ದೇವಸ್ಥಾನಕ್ಕೆ ಸ್ವಲ್ಪ ಕಳಿಸಿ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಸ್ವಲ್ಪ ಫೋಕಸ್ ಜಾಸ್ತಿ ಬರುತ್ತೆ, ಆಯಿತಾ? ಇನ್ನು ಆರೋಗ್ಯದ ವಿಚಾರದಲ್ಲಿ ಬಂದರೆ ಆರೋಗ್ಯ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಸಮಸ್ಯೆ ಕಾಣಿಸ್ತಾ ಇಲ್ಲ. ಮೇಜರ್ ಆದಂಥ ಹೆಲ್ತ್ ಇಶ್ಯೂ ಏನೂ ಇಲ್ಲ ಹುಡುಗಿಗೆ. ಫ್ಯೂಚರ್ ಹೇಗಿದೆ ಮೇಡಮ್? ಫ್ಯೂಚರ್ ಚೆನ್ನಾಗಿದೆ ಸರ್, ಯಾವುದೇ ಥರದ ತೊಂದರೆ ಇಲ್ಲ. ಒಳ್ಳೆ ಗೈಡೆನ್ಸ್ ತೊಗೊಂಡು ಯಾವುದಾದ್ರೂ ಮೆಂಟರ್ ಇರ್ತಾರೆ ಅವಳಿಗೆ ಗೈಡ್ ಮಾಡೋಕ್ಕೆ ಲೈಫ್ ಲಾಂಗು. ಏನು ಗೊತ್ತಾ, ಎಲ್ಲರಿಗೂ ಒಂದು ಯಾರಾದರೂ ಸರಿಯಾಗಿ ಗೈಡ್ ಮಾಡೋವಂಥವ್ರು ಸಿಗಬೇಕು ಲೈಫಲ್ಲಿ. ಸೊ ಆ ಥರದವರು ಒಬ್ಬರು ಅವರಿಗೆ ಸಿಗ್ತಾರೆ. ಸೊ ಲೈಫ್ ಚೆನ್ನಾಗಿದೆ ಮುಂದೆ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಮೇಡಮ್, ಇವತ್ತು ಕಾಳಸರ್ಪ ದೋಷದ ಕುರಿತಾಗಿ, ಪರಿಹಾರದ ಕುರಿತಾಗಿ ಮತ್ತು ನಮ್ಮ ಎಲ್ಲ ವೀಕ್ಷಕರ ಕರೆಗಳಿಗೆ ನೀವು ಉತ್ತರಿಸಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇದಾಗಿತ್ತು ನೇರ ಪ್ರಸಾರದ ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ ನಿಖರ ಜನಪರ.